केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಲ್ಲಿ. ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರಾಗಿ ಅಜ್ಮಲ್ ಪಾಷಾ ಅಧಿಕಾರ ಸ್ವೀಕಾರ. ಮೈಸೂರು ನಗರ ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷರಾಗಿ ಅಜ್ಮಲ್ ಪಾಷಾ ಶನಿವಾರ ಅಧಿಕಾರ ಸ್ವೀಕರಿಸಿದರು. ನಗರದ ಕಾಂಗ್ರೆಸ್ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ತನ್ವೀರ್ ಸೇಠ್, ಕಾಂಗ್ರೆಸ್ ನಗರಾಧ್ಯಕ್ಷ ಆರ್ ಮೂರ್ತಿ, ಕೆಪಿಸಿಸಿ ವಕ್ತಾರ್ ಎಂ ಲಕ್ಷ್ಮಣ್, ಅಜಿತ್ ಸೇಠ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಇಕ್ಬಾಲ್ ಮತ್ತಿತರ ಗಣ್ಯರು ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ತನ್ವೀರ್ ಸೇಠ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ಎನ್ನುವುದು ಒಂದು ದೊಡ್ಡ ಸಂಘಟನೆ. ಮೈಸೂರು ನಗರವೊಂದರಲ್ಲಿ 32,000 ಬೀದಿ ಬದಿ ವ್ಯಾಪಾರಿಗಳಿದ್ದು ಅವರೆಲ್ಲರನ್ನೂ ಸಹ ವೈಯಕ್ತಿಕವಾಗಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಿ ಪಕ್ಷವನ್ನು ಬಲಪಡಿಸಬೇಕೆಂದು ಸಲಹೆ ನೀಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಅಧಿಕಾರ ಸ್ವೀಕರಿಸಿದ ಅಜ್ಮಲ್ ಪಾಷಾ ಅವರು ಮೊದಲು ಜಿಲ್ಲಾ ಸಮಿತಿ ರಚಿಸಿಕೊಂಡು ನಂತರ ಬ್ಲಾಕ್ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳನ್ನು ರಚನೆ ಮಾಡಿಕೊಳ್ಳಬೇಕು. ಪದಾಧಿಕಾರಿಗಳು ಕಡ್ಡಾಯವಾಗಿ ಬೀದಿ ಬದಿ ವ್ಯಾಪಾರಿಗಳಾಗಿರಬೇಕು. ವ್ಯಾಪಾರಿಗಳಿಗೆ ಅಗತ್ಯ ನೆರವು ನೀಡಬೇಕು. ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ವ್ಯಾಪಾರ ನಡೆಸಲು ಸಲಹೆ ಮಾರ್ಗದರ್ಶನ ನೀಡಬೇಕು. ಕಾರ್ಪೊರೇಷನ್ ವತಿಯಿಂದ ಲೈಸೆನ್ಸ್ ಮಾಡಿಸಿಕೊಡಬೇಕೆಂದು ಸಲಹೆ ಮಾಡಿದರು. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಜಾರಿಗೆ ತರುವ ಮೂಲಕ ಜನಸಾಮಾನ್ಯರಿಗೆ ಸಹಾಯ ಮಾಡಿದೆ. ಪಕ್ಷದ ಜನಪರ ಯೋಜನೆಗಳನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡುವುದರ ಮೂಲಕ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟಿಸಬೇಕೆಂದು ತನ್ವೀರ್ ಸೇಠ್ ಸಲಹೆ ನೀಡಿದರು. ಕೆಪಿಸಿಸಿ ವಕ್ತಾರ್ ಎಂ ಲಕ್ಷ್ಮಣ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಅಜ್ಮಲ್ ಪಾಷಾ ಅವರು ಬೀದಿ ಬದಿ ವ್ಯಾಪಾರಿಗಳನ್ನು ಸಂಘಟಿಸಿ ಪಕ್ಷಕ್ಕೆ ಬಲ ತುಂಬಬೇಕು. ನೀವು ಹೆಚ್ಚು ಕೆಲಸ ಮಾಡಲು ಪಕ್ಷ ನಿಮಗೆ ಅವಕಾಶ ಕಲ್ಪಿಸಿದೆ. ಹಿಂದೆ ಅಧ್ಯಕ್ಷರಾಗಿದ್ದ ರಸೂಲ್ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಕಾರಣಾಂತರದಿಂದ ಅವರನ್ನು ತೆಗೆಯಲಾಗಿದೆ. ನೀವು ಅವರನ್ನು ಸಂಪರ್ಕಿಸಿ ಅವರ ಸಲಹೆ ಸಹಕಾರ ಪಡೆಯಬೇಕು. ಯಾವುದೇ ತಾರತಮ್ಯ ಮಾಡಬಾರದು. ಮಹಾನಗರ ಪಾಲಿಕೆಯಿಂದ ಯಾವುದೇ ಕೆಲಸ ಆಗಬೇಕಿದ್ದರೆ ನಮ್ಮನ್ನು ಕರೆದುಕೊಂಡು ಹೋಗಿ, ನಾವು ನಿಮ್ಮ ಜೊತೆ ಇರುತ್ತೀವಿ ಎಂದರು. ಕಾಂಗ್ರೆಸ್ ಪಕ್ಷದ ಮೈಸೂರು ನಗರಾಧ್ಯಕ್ಷ ಆರ್ ಮೂರ್ತಿ, ಕಾರ್ಯದರ್ಶಿ ಶಿವಣ್ಣ, ಪಾಲಿಕೆ ಮಾಜಿ ಸದಸ್ಯರಾದ ಕೆಸಿ ಶೌಕತ್ ಪಾಷಾ, ಬಶೀರ್, ನಾಗಭೂಷಣ್, ಮಾಂಚೇಗೌಡನ ಶೌಕತ್ ಅಲಿ ಖಾನ್ ಮತ್ತು ಮೊಹಮ್ಮದ್ ಶಿಫ್ಟನ್, ಅಫ್ರೋಜ್ ಖಾನ್ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ದಿನ ಮೈಸೂರು ನಗರ ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸ್ವಾಗತ
ಜವಾಬ್ದಾರಿ ನನ್ನ ಮೇಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಮೈಸೂರು ನಗರ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಆರ್ ಮೂರ್ತಿ ಅವರು ಈ ಕಾರ್ಯಕ್ರಮವನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ಅವರಿಗೆ ಮೊದಲಿಗೆ ಸ್ವಾಗತವನ್ನ ಕೋರುತ್ತೇನೆ. ಕರ್ನಾಟಕ ರಾಜ್ಯ ಮಾಜಿ ಮಂತ್ರಿಗಳು, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ಅಣ್ಣ ತನ್ವೀರ್ ಸೇಠ್ ಸಾಹೇಬರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಕೋರುತ್ತೇನೆ ನಮ್ಮೆಲ್ಲರ ಪರವಾಗಿ. ಹಾಗೆ ಕೆಪಿಸಿಸಿ ವಕ್ತಾರರು, ಹಿರಿಯರು, ವಿಚಾರವಂತರು ಆದ ನಮ್ಮೆಲ್ಲರ ಹಿರಿಯರಾದ ಲಕ್ಷ್ಮಣ್ ಸರ್ ಬಂದರೆ ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ನಮ್ಮೆಲ್ಲರ ಹಿರಿಯರು ಮೈಸೂರು ನಗರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣರವರಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಮೈಸೂರು ನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು, ಸೇವಾದಳದ ಹಿರಿಯ ಪದಾಧಿಕಾರಿಗಳಾದ ಗಿರೀಶ್ ರವರಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ದಿನದ ಪದಗ್ರಹಣ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಸ್ನೇಹಿತರಾದ ಅಜ್ಮಲ್ ಪಾಸಾರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ನರಸಿಂಹರಾಜ ಬ್ಲಾಕಿನ ಸ್ನೇಹಿತರು, ನಮ್ಮೆಲ್ಲರ ಹಿರಿಯರಾದ ಸೌಕತ್ ಪಾಸಾರ್ ಅವರು ಕೂಡ ಇದ್ದಾರೆ, ಅವರು ಕೂಡ ನಾನು ನರಸಿಂಹರಾಜ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಸೈಯದ್ ಎಕ್ಪಾಲ್ ಅವರು ಇದ್ದಾರೆ, ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ದೇವರಾಜ ಬ್ಲಾಕಿನ ಅಧ್ಯಕ್ಷರು, ಮಾಜಿ ನಗರ ಪಾಲಿಕೆ ಸದಸ್ಯರಾದ ನಾಗಭೂಷಣ್ ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಗೋಪಿನಾಥ್ ಅವರಿದ್ದಾರೆ, ಅವರು ಕೂಡ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಮಾಜಿ ಕಾರ್ಪೊರೇಟರ್ ಬಸೀರ್ ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೂ ಕಾರ್ಮಿಕ ವಿಭಾಗದ ಪದಾಧಿಕಾರಿಗಳಾದ ಯೂನೆಸ್ ಅವರು ಕೂಡ ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಎಲ್ಲ ಅನೇಕ ವಾರ್ಡ್ ಅಧ್ಯಕ್ಷರುಗಳು, ನಮ್ಮ ಕೃಷ್ಣರಾಜ ಕ್ಷೇತ್ರದ ಅನೇಕ ಪದಾಧಿಕಾರಿಗಳು, ನರಸಿಂಹರಾಜ ಕ್ಷೇತ್ರದ ಅನೇಕ ಪದಾಧಿಕಾರಿಗಳು, ನಮ್ಮ ಸೌಗತ್ ಪಾಸಾರ್ ಅವರು, ಸೌಗತ್ ಅಲಿ ಖಾನ್, ಈ ಕಾರ್ಯಕ್ರಮ ಬೆನ್ನೆಲುಬು ನಮ್ಮ ಸ್ನೇಹಿತರು ಚಾಮರಾಜ ಕ್ಷೇತ್ರದ ಮುಖಂಡರಾದ ಟಿಪ್ಪೂರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಎಲ್ಲ ಮಹಿಳಾ ವಾರ್ಡಿನ ಅಧ್ಯಕ್ಷರುಗಳು ತೆಗೆದುಕೊಳ್ಳುವಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನ ಕುರಿತು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶನವನ್ನ ಕೊಡ್ತಾರೆ. ತಮ್ಮೆಲ್ಲರೂ ಕೂಡ ಮೊದಲಿಗೆ ಪದಗ್ರಹಣವನ್ನ ಕಾರ್ಯಕ್ರಮ ಇದೆ, ಆ ಹಿರಿಯರೆಲ್ಲರೂ ಕೂಡ ಮಾತಾಡ್ತಾರೆ. ಅಲ್ಲಿ ತನಕ ತಾವೆಲ್ಲರೂ ಕೂಡ ಸಾವಧಾನವಾಗಿ ಕೂತ್ಕೋಬೇಕು, ಕಾರ್ಯಕ್ರಮವನ್ನು ಬಹಳ ಬೇಗ ಮುಗಿಸ್ತೇವೆ ಅಂತ ಹೇಳಿ ಹೇಳ್ತಾ ಮೊದಲಿಗೆ ಪದಗ್ರಹಣ ಇದೆ. ತಾವೆಲ್ಲರೂ ಬಂಧುಗಳೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಈ ದೇಗುಲಕ್ಕೆ, ಇಂದಿರಾ ಗಾಂಧಿ ಭವನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೊಟ್ಟ ಮೊದಲಾಗಿ ಬೀದಿ ಬದಿ ವ್ಯಾಪಾರಿಗಳ
ನಗರ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಸ್ವೀಕರಿಸಿದಂತ ಅಜ್ಮಲ್ ಪಾಷಾ ಅವರಿಗೆ ಪಕ್ಷದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಬಹುಶಃ ನಾವು ಮಾತಾಡಿದಂತಹ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳಿದಾಗ ಸಮಾಜ ಒಂದು ರೀತಿಯಲ್ಲಿ ಧಿಕ್ಕರಿಸುವಂತಹ ರೀತಿಯಲ್ಲಿ, ಕಡೆ ಕಾಣಿಸುವಂತಹ ರೀತಿಯಲ್ಲಿ ನೋಡುವಂಥದ್ದು ಅದು ಸಹಜವಾದಂತಹ ಸ್ಥಿತಿ ಅಂತ ಹೇಳೋದು ಅದು ಆಗಲಾರದು. 2012ರಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ರವರು ಈ ರಾಷ್ಟ್ರದ ಪ್ರಧಾನಿ ಆಗಿದ್ದಂತಹ ಸಂದರ್ಭದಲ್ಲಿ UPA ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಈ ದೇಶಕ್ಕಾಗಿ ನೀಡಿದಂಥದ್ದು ತಮ್ಮೆಲ್ಲರಿಗೂ ಅರಿವಿದೆ ಅಂತ ನಾನು ಭಾವಿಸ್ತೇನೆ. ಹಾಗಿದ್ರೂ ಕೂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅದನ್ನ ನೆನಪಿಸಬೇಕಾಗಿರುವಂಥದ್ದು ಒಬ್ಬ ಕಾಂಗ್ರೆಸ್ಸಿಗನಾಗಿ ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ, ಅದರಲ್ಲೂ ಉಚಿತವಾದಂತಹ ಶಿಕ್ಷಣ ಸಿಕ್ಕುವಂತಹ ಸಲುವಾಗಿ ರೈಟ್ ಟು ಎಜುಕೇಶನ್ ಈ ಕಾಯ್ದೆ ಜಾರಿ ಮಾಡಿದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ತಮ್ಮ ಪೈಕಿ ಅನೇಕರು ಈ ಯೋಜನೆಯ ಲಾಭವನ್ನು ಕೂಡ ಪಡಿತಾ ಇದ್ದೀರಿ ಅನ್ನೋದು ನಾನು ನಂಬಿದ್ದೇನೆ. ಇದರ ಜೊತೆಗೆ ಆಹಾರ ಭದ್ರತಾ ಕಾಯ್ದೆ, ಯಾರು ಹಸುವಿನಿಂದ ಬಾಳಿ ನರಳಬಾರದು, ಎಲ್ಲರಿಗೂ ಉತ್ತಮ ಆಹಾರ ಸಿಗಬೇಕು, ಆ ಕಾರಣಕ್ಕಾಗಿಯೇ ಕೇಂದ್ರ ಮಾಡಿದಂತಹ ಕಾರ್ಯಕ್ರಮದ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸಿದ 1 ಗಂಟೆಯಲ್ಲೇ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಕೊಟ್ಟಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದರ ಲಾಭ ಕೂಡ ಸಾಕಷ್ಟು ಜನ ತಾಯಂದ್ರು ಈ ವಿಚಾರವನ್ನು ನಂಬ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ. ಇದಾದ ತಕ್ಷಣ ಪ್ರತಿಯೊಬ್ಬರೂ ಕೆಲಸ ಕೊಡುವಂತಹ ಒಂದು ಭದ್ರತೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಿದಂಥದ್ದು. ಇಷ್ಟೆಲ್ಲ ಮಾಡಿದ್ರು ಕೂಡ ಜನ ಸ್ವಾಭಿಮಾನದ ಬದುಕನ್ನ ಕಟ್ಕೋಬೇಕು, ಎಲ್ಲರಿಗೂ ಸಾವಿರಾರು ರೂಪಾಯಿ ಹಾಕಿ ಅಂಗಡಿ ಮುಗ್ಗಟ್ಟನ್ನ ಮಾಡ್ಕೊಳ್ಳುವಂಥದ್ದು ಕಷ್ಟ ಸಾಧ್ಯ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತವ್ರಿಗೂ ಒಂದು ಭದ್ರತೆ ಕೊಡಬೇಕು ಅಂತ ಹೇಳಿ ವಿಶೇಷ ಕಾನೂನು ತಂದಂಥದ್ದು 2012ರಲ್ಲಿ ಮನಮೋಹನ್ ಸಿಂಗ್ ರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅಂದಿನಿಂದ ಈವರೆಗೂ ಅನೇಕ ಸುಧಾರಣೆಗಳನ್ನ ತರುವಂತಹ ಪ್ರಯತ್ನಗಳು ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಇಷ್ಟಾಗಿದ್ರೂ ಕೂಡ ನಮ್ಮ ಪರಿಸರದಲ್ಲಿ, ಅದು ನಾವು ವಾಸಿಸುವಂತ ಸ್ಥಳದಲ್ಲಾಗಿರ್ಬೋದು, ನಮ್ಮ ನಗರದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ಇನ್ನೂ ಸ್ಪಷ್ಟತೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸವಲತ್ತುಗಳನ್ನ ನಾವು ನೀಡುವಂಥದ್ದಕ್ಕೆ ಒಂದು ರೀತಿಯಲ್ಲಿ ವಿಫಲತೆಯನ್ನ ಕಂಡಿರುವಂಥದ್ದು ವಿಪರ್ಯಾಸದ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ದುಡಿಮೆ ಮಾಡುವಂತಹ ಕೈಗಳಿಗೆ ಕೆಲಸ ಕೊಡಬೇಕಾಗಿರುವಂಥದ್ದು, ದುಡಿಮೆ ಮಾಡುವಂತಹ ಆಸಕ್ತಿ ಇಟ್ಕೊಂಡಿರುವಂತವರಿಗೆ ಮುಕ್ತವಾದಂತಹ ಅವಕಾಶ ಕಲ್ಪಿಸಿಕೊಡ್ಬೇಕಾಗಿರುವಂಥದ್ದು, ಅದು ಒಂದು ಜನಪರವಾಗಿ ಆಯ್ಕೆಯಾದಂತಹ ಸರ್ಕಾರದ ಜವಾಬ್ದಾರಿ ಆಗಿರುತ್ತದೆ. ಆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕಾಗಿರುವಂತ ಕೆಲಸ ಆಗಿರ್ತದೆ. ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಾ, ರಸ್ತೆಯಲ್ಲಿ ಇವತ್ತು ತಮ್ಮ ಜೀವನ ಸಾಗಿಸುವಂಥದ್ದಕ್ಕೆ ಕೆಲವೊಬ್ರು ಹೋಟೆಲ್ಗಳು ಇದ್ದಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ ಉದ್ಯಮಿಗಳು ಇವತ್ತು ಅದಕ್ಕೆ ವಿರೋಧವಾಗಿ
ಅವರು ಪತ್ರಿಕಾ ಹೇಳಿಕೆಗಳು ಕೊಡುವಂಥದ್ದು, ದೂರನ್ನ ನೀಡುವಂಥದ್ದು, ಅವರು ಕಡಿಮೆ ಬೆಲೆಗೆ ಕೊಡ್ತಾರೆ, ನಮ್ಮ ಹೋಟೆಲ್ನಲ್ಲಿ ವ್ಯಾಪಾರ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಅಂತ ಹೇಳಿ ಇವತ್ತು ಈ ಒಂದು ರೀತಿಯ ಪೈಪೋಟಿ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಹಿಂದೆಯೂ ಕೂಡ ನಾವು ಫುಡ್ ಕೋರ್ಟ್ಗಳನ್ನ ಮಾಡಬೇಕು, ವಹಿವಾಟ ನಡೆಯುವಂತಹ ಸ್ಥಳಗಳನ್ನ ಘೋಷಣೆ ಮಾಡಬೇಕು, ವಹಿವಾಟ ನಿಷೇಧ ಮಾಡುವಂತಹ ಸ್ಥಳಗಳನ್ನ ಗುರುತಿಸಬೇಕು. ಇದು ನಿರಂತರವಾಗಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಮನವಿಯನ್ನ ಮಾಡ್ತಾ ಬಂದಿದ್ದೇವೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷ, ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ. ಮೊಟ್ಟ ಮೊದಲ ಆದ್ಯತೆ ಕಡಬಡವರಿಗಾಗಿ ನಾವು ಕಾರ್ಯಕ್ರಮಗಳು ಕೂಡ ಮೂಲಕ ನಾವು ನಮ್ಮ ಸರ್ಕಾರವನ್ನ ನಡೆಸ್ಕೊಂಡು ಬಂದಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಪ್ರಸ್ತುತ 2023ರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. ಬಹುಶಃ ಟೀಕೆ ಟಿಪ್ಪಣಿಗಳು ನಿರಂತರವಾಗಿ ನಡೀತಾ ಇದ್ರು ಕೂಡ ಟೀಕೆ ಮಾಡುವಂತಹ ರಾಜಕೀಯ ಪಕ್ಷಗಳು ಅವರ ಬಣ್ಣ ಆಗುವಂತಹ ಸನ್ನಿವೇಶಗಳು ನಮ್ಮ ಮುಂದೆ ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರ ಬದುಕನ್ನ ಕಟ್ಕೊಳ್ಳುವಂತಹ ಆ ಸವಲತ್ತುಗಳನ್ನ ವಿತರಣೆ ಕೊಡುವಂತಹ ಸಲುವಾಗಿನೇ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಜಾರಿ ಮಾಡಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಯೋಜನೆ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ, ಅನ್ನಭಾಗ್ಯದಲ್ಲಿ 10 kg ಅಕ್ಕಿಯನ್ನ ಕೊಡುವಂತಹ ಯೋಜನೆ ಜಾರಿ ಮಾಡಿದಾಗ, ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂತಹ ಅವಕಾಶ ಕಲ್ಪಿಸಿಕೊಟ್ಟಂತಹ ಸಂದರ್ಭದಲ್ಲಿ, ಯುವ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಮಕ್ಕಳು ವ್ಯಾಸಂಗ ಮಾಡಿ ಉದ್ಯೋಗ ಸಿಕ್ಕದೆ ಪರದಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಮಾಸಾಸನ ಕೊಡುವಂತಹ ಯೋಜನೆ ಮತ್ತು ಗೃಹ ಜ್ಯೋತಿ ಅಡಿಯಲ್ಲಿ 200 ಯೂನಿಟ್ ವರೆಗೂ ಉಚಿತವಾದಂತಹ ವಿದ್ಯುತ್ ಶಕ್ತಿ ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸ ಇವತ್ತು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಟೀಕೆ ಮಾಡಿದಂತಹ ಬಿಜೆಪಿ ಅವರು, JDS ಅವರು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಜಕೀಯವಾಗಿ ನಮ್ಮ ಬಡ ಜನತೆ ಪರಿಮಿತಿಯನ್ನು ಹೊಂದಿಲ್ಲ, ಅವ್ರಿಗೆ ರಾಜಕೀಯದ ಆಸಕ್ತಿ ಹೆಚ್ಚಾಗಿಲ್ಲ. ಆದ್ರೂ ನಿಮ್ಮ ಗಮನಕ್ಕೆ ತರಬೇಕಾಗಿರುವಂಥದ್ದು, ಇವತ್ತು ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೀತಾ ಇದೆ, ತಮಿಳುನಾಡಲ್ಲಿ ಬಿಜೆಪಿ ಅನ್ನೋ ಪದಾನೇ ಇಲ್ಲ ಅಂತ ಕಡೆ ಬಿಜೆಪಿ ಅವರು ಘೋಷಣೆ ಮಾಡ್ತಾರೆ. ನಮ್ಮ ಸರ್ಕಾರ ಬಂದಾಗ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ, ಒಂದು ಬಾರಿ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡ್ತೀವಿ. ನಮ್ಮ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡೋ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿ ಚುನಾವಣೆಯ ನಂತರ ಅವ್ರದೇ ಸರ್ಕಾರ ಬಂದರೂ ಕೂಡ ಈ ಗ್ಯಾರಂಟಿಗಳನ್ನ ಮುಂದುವರಿಸುವಂತ ಧೈರ್ಯ ಮಾಡಕ್ ಸಾಧ್ಯನೇ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಖಜಾನೆ ಖಾಲಿ ಮಾಡ್ಬಿಡ್ತೀರಾ, ನಿಮ್ಗೆ ಮಾಡಕ್ ಆಗಲ್ಲ ಅಂತ ಸವಾಲಾಗ್ದಂಥವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಯೋಜನೆಗಳು ನಿಮ್ಮ ಮನೆಗೆ ನಿಮ್ಮ ಕೈಗೆ ಸೇರ್ಬೇಕಾಗಿರುವಂತಹ ನಮ್ಮ ಸವಲತ್ತು ನಿರಂತರವಾಗಿ ಕೊಡ್ತಾ ಇರುವಂಥದ್ದು ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಆಗಿದ್ದೀರಾ. ನಿಮ್ಮೆಲ್ಲರಿಗೆ ಇದರ ಲಾಭ ಆಗಿದ್ರೆ ಚಪ್ಪಾಳೆ ಹೊಡೆದು ಅದನ್ನ ನೀವು ಸ್ವಾಗತ ಮಾಡಬೇಕು. ಇವತ್ತು ನಾವು ಸೇರಿರುವಂತಹ ಈ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಕೊಡುವಂತಹ, ಅವರಿಗೆ ಸವಲತ್ತುಗಳನ್ನ ವಿತರಿಸುವಂತಹ, ಅವರಿಗೆ ಈ ಸಮಾಜದ ಏಳು ಬೀಳುಗಳ ಮಧ್ಯೆ ನಿಮ್ಮ ಜೊತೆ ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ನಮ್ಮ ಅಜ್ಮಲ್ ಪಾಷಾ ಅವರಿಗೆ ನಾವು ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ.
ಇವರ ಮೂಲಕ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆಗೆ ಇರುತ್ತೆ. ಇದು ಯಾವ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದಾಗ, ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಮೈಸೂರು ನಗರ ಒಂದರಲ್ಲೇ 32,000 ಜನ ನೋಂದಾಯಿಸಿಕೊಂಡಿದ್ದಾರೆ. ಈಗ ಆ ಸಂಖ್ಯೆಯನ್ನ ನಾವು ಬೀದಿ ಬದಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡುವಂಥದ್ದು ಇದು ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇರುವಂಥದ್ದು. ಅಜ್ಮಲ್ ಪಾಷಾ ಅವರಿಗೆ ನಾನು ಜವಾಬ್ದಾರಿಯನ್ನು ಏನು ಕೊಟ್ಟಿದ್ದೇವೆ, ಅವರ ಮೇಲೆ ಮತ್ತಷ್ಟು ಜವಾಬ್ದಾರಿ ನಾವು ಏನು ಹಾಕ್ತೇವೆ, ನೀವು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚಿಸ್ಕೋಬೇಕು, ಪ್ರತಿಯೊಂದು ನಮ್ಮ ಬ್ಲಾಕ್ ಮಟ್ಟದಲ್ಲಿ ಬ್ಲಾಕ್ ಅಧ್ಯಕ್ಷರನ್ನ ನೇಮಕ ಮಾಡ್ಕೋಬೇಕು, ಪದಾಧಿಕಾರಿಗಳನ್ನ ನೇಮಿಸ್ಕೋಬೇಕು. ಅದರ ಜೊತೆಗೆ ಪ್ರತಿ ವಾರ್ಡ್ ವ್ಯಾಪ್ತಿಯಲ್ಲೂ ಕೂಡ ನಿಮ್ಮ ಸಂಘಟನೆ ನೀವು ಮಾಡುವಂತಹ ಕೆಲಸ ನೀವು ಮಾಡಬೇಕು. ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಯಿಂದ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಯನ್ನು ನಾವು ವಿತರಿಸಿದ್ದೇವೆ. ನಾವು ಈ ಕೆಲಸವನ್ನು ನಿರಂತರವಾಗಿ ಮಾಡುವಂಥದ್ದು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಸ್ಪಷ್ಟವಾಗಿ ನಾವು ಒಂದು ಯೋಜನೆಯ ಮೂಲಕ ಅವ್ರಿಗೆ ರಕ್ಷಣೆ ಕೊಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ. ಆದರೆ ಒಂದು ನಮ್ಗೆ ಬೇಕಾಗಿರುವಂಥದ್ದು ನಿಮ್ಮಲ್ಲಿ ಶಿಸ್ತು ಇರಬೇಕು, ನಿಮ್ಮಲ್ಲಿ ಬದ್ಧತೆ ಇರಬೇಕು. ಕೇವಲ ನಿಮ್ಮ ಜೀವನ ಸಾಗಿಸುವಂಥದ್ದಕ್ಕೆ ಸಂಪಾದನೆ ಮುಖ್ಯ ಅಲ್ಲ. ನಿಮ್ಮ ಮೂಲಕ ಈ ನಗರವನ್ನು ಸ್ವಚ್ಛವಾಗಿ ಇಡಬೇಕು. ನಿಮ್ಮ ಬಳಿ ಬರುವಂತಹ ಜನರಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳು ಸಿಗಬೇಕು. ಜನ ಮೋಸ ಹೋಗಬಾರ್ದು. ಈ ಜವಾಬ್ದಾರಿ ಬದ್ಧತೆ ಇಟ್ಕೊಂಡು ನೀವು ಕೆಲಸ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ರಕ್ಷಣೆ ಮತ್ತು ಸಹಾಯ ಮಾಡುವಂಥದ್ದಕ್ಕೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಜೊತೆ ನಿಲ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇವೆ. ಈಗಾಗಲೇ ಮೈಸೂರು ಮಹಾನಗರ ಪಾಲಿಕೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರ ನೇತೃತ್ವ, ಚಾಮರಾಜ ಕ್ಷೇತ್ರದ ನಮ್ಮ ಶಾಸಕರಾದಂಥ ಹರೀಶ್ ಗೌಡ್ರು, ಎನ್ಆರ್ ಕ್ಷೇತ್ರದಿಂದ ನನ್ನ ಮೇಲೆ ಏನು ಜವಾಬ್ದಾರಿ ಕೊಟ್ಟಿದ್ರ ನಾನು, ಕೃಷ್ಣರಾಜ ಕ್ಷೇತ್ರದಲ್ಲಿ ಅಲ್ಪ ಮತಗಳಿಂದ ನಾವು ಸೋತಿದ್ರು ಕೂಡ ನಮ್ಮ ಸೋಮಶೇಖರ್ ಅವರು, ಈ ಜಿಲ್ಲೆಯಲ್ಲಿ ಚುನಾವಣೆಗೆ ನಿಂತು ನಾವು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ನಿಮ್ಮ ಸೇವಕನಾಗಿ ಆ ಸಂಸದರ ಸ್ಥಾನದಲ್ಲಿ ನಮ್ಮ ಎಂ ಲಕ್ಷ್ಮಣರವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮೂರ್ತಿ ಅವರು, ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು, ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಒಟ್ಟಾರೆ ಕಾಂಗ್ರೆಸ್ ಕುಟುಂಬ ಬೀದಿ ಬದಿ ವ್ಯಾಪಾರಿಗಳಿಗೆ, ಬಡ ಕುಟುಂಬಗಳಿಗೆ ನಮ್ಮ ಪಂಚ ಗ್ಯಾರಂಟಿಯ ಮೂಲಕ ಕೊಡಬೇಕಾಗಿರುವಂತಹ ಸವಲತ್ತುಗಳ ಜೊತೆಗೆ ನಿಮ್ಮ ವಹಿವಾಟ ನಡೆಯುವಂತಹ ಪ್ರತ್ಯೇಕವಾಗಿ ನಾವು ವಹಿವಾಟ ನಡೆಸುವಂತಹ ಭಾಗಗಳನ್ನ ಗುರುತಿಸಿ ನಿಮಗೆ ಅಲ್ಲಿ ವಹಿವಾಟ ನಡೆಸುವಂಥದಕ್ಕೆ ಅವಕಾಶ ಮಾಡಿಕೊಡುವಂಥದಕ್ಕೆ ನಾವು ಸತಾಯಗತಾಯ ನಿಮ್ಮ ಜೊತೆ ನಿಲ್ತೀವಿ. ನಿಮ್ಮ ಪರ ಹೋರಾಟ ಮಾಡೇ ಮಾಡ್ತೀವಿ. ಇದರ ಜೊತೆಗೆ ಈಗಾಗಲೇ ನೀವು ನೋಡಿರ್ಬೋದು, ನಮ್ಮ ವಿಜಯನಗರ ಭಾಗದಲ್ಲಿ ಹೈಟೆನ್ಷನ್ ವೈರ್ ಕೆಳಭಾಗದಲ್ಲಿ ತಿಂಡಿ ತಿನಿಸುಗಳನ್ನ ನಿರಂತರವಾಗಿ ಅಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಇದು ಮಾಡಬೇಕು ಅನ್ನೋದು ನಮ್ದು ಇದ್ದಾಗ ನಾನಾ ರೀತಿಯ ಕಾನೂನನ್ನ ತಂದು ಹೈಟೆನ್ಷನ್ ವೈರ್ ಕೆಳಗಡೆ ಯಾರು ಏನು ಮಾಡಬಾರ್ದು, ಅಲ್ಲಿ ಕಟ್ಟಡ ಕಟ್ಟಬಾರ್ದು ಅನ್ನೋ ನಿಯಮ ಇದೆ, ನಮ್ಗೆ ಗೊತ್ತಿದೆ. ಆದ್ರೆ ಸಂಜೆ ಹೊತ್ತು ಏನೋ ಯಾರೋ ವಹಿವಾಟ ಮಾಡ್ಕೋತಾರೆ ಅಂದಾಗ ಕೆಲವರ ದೂರ ಆಧಾರವನ್ನು ಇಟ್ಕೊಂಡು ಅವ್ರಿಗೂ ತೊಂದರೆ ಕೊಟ್ಟಿರುವಂಥದ್ದು ನಮ್ಮ ಮುಂದೆ ಬಂದಿದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಏನು ಇವತ್ತು ನಮ್ಮ
ಪಾರ್ಕ್ಗಳಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ 5% ಜಾಗವನ್ನು ಬಳಕೆ ಮಾಡ್ಕೋಬಹುದು ಅನ್ನೋ ತೀರ್ಪನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಬಡಾವಣೆಗಳಲ್ಲಿ ಇರುವಂತಹ ದೊಡ್ಡ ದೊಡ್ಡ ನಮ್ಮ ಏನು ಉದ್ಯಾನವನಗಳಿವೆ ಆ ಭಾಗದಲ್ಲಿ ಒಂದು ಭಾಗದಲ್ಲಿ ನಿಮಗೆ ಪ್ರತ್ಯೇಕವಾಗಿ ಜಾಗ ಮಾಡಿಕೊಡೋ ಜೊತೆಗೆ ನಗರ ಪಾಲಿಕೆಯವರು ಶುದ್ಧ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಮತ್ತು ಸ್ವಚ್ಛತೆ ಕಾಪಾಡಿಕೊಳ್ಳುವಂತಹ ಒಂದು ಬದ್ಧತೆನ ಅವ್ರು ತೋರ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ಯಾರನ್ನ ನಾವು ಗುರುತಿಸ್ತೀವಿ ಅಂತವ್ರಿಗೆ ಅಲ್ಲಿ ನಾವು ಆಯ್ಕೆ ಮಾಡಿ ಕೆಲಸ ಮಾಡಿಕೊಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ಮುಖ್ಯ ರಸ್ತೆಗಳಲ್ಲಿ ನಮ್ಮ ತಪ್ಪುಗಳು ಇವೆ. ನಾವು ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಿಲ್ತ್ಕೋತೀವಿ. ಪೊಲೀಸರು ತೊಂದರೆ ಕೊಡಬಾರ್ದು, ಬೇರೆಯವರು ತೊಂದರೆ ಕೊಡಬಾರ್ದು ಅನ್ನೋ ನಮ್ಮ ಬಯಕೆ ಇರುತ್ತೆ. ಸ್ಪಷ್ಟತೆ ಇವತ್ತು ನಗರದಲ್ಲಿ ಎಲ್ಲೂ ಇಲ್ಲ. ಸ್ಪಷ್ಟತೆಯಿಂದ ನಿಮಗೆ ಕಾದಿರಿಸುವಂತ ಜಾಗದಲ್ಲಿ ವಹಿವಾಟ ಮಾಡುವಂಥದ್ದಕ್ಕೆ ಮತ್ತು ನಗರದ ಹಿರಿಮೆಯನ್ನು ಕೂಡ ನಾವು ಉಳಿಸ್ಕೊಳ್ಳುವಂಥದ್ದಕ್ಕೆ ನಾವು ಪ್ರತ್ಯೇಕವಾಗಿ ಕೆಲಸ ಮಾಡುವಂಥದ್ದಕ್ಕೆ ನಾವು ಮುಂದಾಗ್ತೀವಿ. ನಗರ ಮಟ್ಟದ ನಿಮ್ಮ ಪದಾಧಿಕಾರಿಗಳು ಯಾರು ನೀವು ಮಾಡ್ತೀರಾ ಅವರು ನೇರವಾಗಿ ಈ ಕಸಬ್ನಲ್ಲಿ ಇರಬೇಕು. ಬೀದಿ ಬದಿ ವ್ಯಾಪಾರಿಗಳೇ ಇರಬೇಕು. ಅವ್ರಿಗೆ ಗುರುತಿನ ಚೀಟಿ ಸಿಕ್ಕಿರ್ಬೇಕು. ಅಂಥವ್ರಿಗೆ ನೀವು ಪದಾಧಿಕಾರಿಗಳಾಗಿ ಮಾಡಿದಾಗ ಆ ಸಮಸ್ಯೆಗಳು ನೇರವಾಗಿ ನಮ್ಮ ಗಮನಕ್ಕೆ ಬರಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮಾಡುವಂಥದ್ದು ನಾವು ಮುಂದೆ ಹೋಗಲ್ಲ. ಇವತ್ತು ಅನೇಕ ಸಂದರ್ಭದಲ್ಲಿ ನಾನು ಈ ಮಾತನ್ನ ಒಂದು ಪ್ರಶ್ನೆ ನಾನು ಅಧಿಕಾರಿಗಳಿಗೆ ಕೇಳ್ತೇನೆ. ಮೈಸೂರು ನಗರದಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಮೈಸೂರು ಸಾಮ್ರಾಜ್ಯ ನಮ್ಮ ಈ ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದಂತಹ ಮಹಾರಾಜರು ಅವರ ದೃಷ್ಟಿಕೋನ ಏನಿತ್ತು, ಮೈಸೂರು ನಗರಕ್ಕೆ ಏನೆಲ್ಲ ಅವರು ಮಾಡಿದ್ದಾರೆ, ಅದನ್ನ ಮುಂದುವರಿಸಿಕೊಂಡು ಹೋಗೋದ್ರಲ್ಲಿ ನಾವು ಯಾಕೆ ವಿಫಲರಾಗಿದ್ದೇವೆ? ನಾನು ಪೊಲೀಸ್ ಇಲಾಖೆಗೂ ಪ್ರಶ್ನೆ ಕೇಳಿದೆ, ನಗರ ಪಾಲಿಕಾ ಅಧಿಕಾರಿಗಳಿಗೂ ಪ್ರಶ್ನೆ ಕೇಳಿದೆ. ಅವರು ಅದಕ್ಕೆ ಸ್ಪಷ್ಟವಾದಂತ ಉತ್ತರ ಕೊಟ್ಟಿಲ್ಲ. ಮೈಸೂರು ನಗರದಲ್ಲಿ ಕೇವಲ 3 ಲಕ್ಷ ಜನಸಂಖ್ಯೆ ಇದ್ದಂತ ಕಾಲಕ್ಕೆ ದೇವರಾಜ ಮಾರ್ಕೆಟ್, ವಿನೋಬಾ ಮಾರ್ಕೆಟ್ ಮತ್ತು ಮಂಡಿ ಮಾರ್ಕೆಟ್ 3 ಲಕ್ಷ ಜನಸಂಖ್ಯೆಗೆ 3 ವ್ಯವಸ್ಥಿತವಾದಂತಹ ಮಾರುಕಟ್ಟೆಗಳು ನಮ್ಮ ಎಲ್ಲರಿಗೂ ಇತ್ತು. ಇವತ್ತು ನಮ್ಮ ಮೈಸೂರು ನಗರದ ಜನಸಂಖ್ಯೆ ಅಧಿಕಾರಿಗಳು ಕೊಡುವಂತಹ ಸಂಖ್ಯೆನಲ್ಲೇ 12.5 ಲಕ್ಷ ಜನಸಂಖ್ಯೆ ಇದೆ. ನಾವು ಒಂದು ಹೊಸ ಮಾರ್ಕೆಟ್ ಮಾಡಕ್ಕಾಗಿಲ್ಲ. ಇದ್ದಂತ 3 ಮಾರ್ಕೆಟು ಶಿಥಿಲ ಅವಸ್ಥೆಯಲ್ಲಿದೆ. ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಸ್ಥಳೀಯ ಮಟ್ಟದ ಜವಾಬ್ದಾರಿಯನ್ನು ಹೊತ್ಕೊಂಡಂತವ್ರು ನಾವು ನಮ್ಮ ಅವಧಿಯಲ್ಲಿ ಮಾಡಿದ್ದೇನು ಅನ್ನೋ ಪ್ರಶ್ನೆ ನಾವು ನಮ್ಮಷ್ಟಕ್ಕೆ ಹಾಕೋಬೇಕಾಗುತ್ತೆ. ಇವತ್ತು ಬಹಳ ನೇರವಾಗಿ ಹೇಳ್ತೇನೆ, ವಹಿವಾಟ ನಡೆಸುವಂತಹ ಸ್ಥಳಗಳನ್ನ ಗುರುತಿಸುವಂಥದ್ದಕ್ಕೆ ನಮ್ಮ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ. ಆ ಕೆಲಸಕ್ಕೆ ನಾವೆಲ್ಲರೂ ಮುಂದಾಗ್ತೇವೆ. ಸಾಧ್ಯ ಆದಷ್ಟು ಮಟ್ಟಕ್ಕೆ ನಿಮಗೆ ರಸ್ತೆಯಿಂದ ವ್ಯವಸ್ಥಿತವಾದಂಥ ಅಂಗಡಿಗಳಲ್ಲಿ ನೀವು ವಹಿವಾಟ ನಡೆಸುವಂಥದ್ದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ನಮ್ಮ ಗುರಿಯಾಗಿದೆ. ಆ ಕಾರಣದಿಂದ ನೀವು ನಿಮ್ಮ ಜೀವನ ಸಾಗಿಸುವಂಥದ್ದಕ್ಕೆ ಏನು ನೀವು ಸಂಘರ್ಷವನ್ನು ಮಾಡ್ತೀರಾ, ತೃಪ್ತಿ ಅನ್ನೋದು ಮನುಷ್ಯನಿಗಿದ್ದಲ್ಲಿ ಮತ್ತೊಬ್ಬರ ಜವಾಬ್ದಾರಿಯನ್ನ ನಾವು ಹೊತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಬಂದಿದ್ದೆಲ್ಲ ನನಗೇ ಬೇಕು ಅಂತ ಹೇಳಿದಾಗ ಈ ಸಮಾಜದಲ್ಲಿ ತೃಪ್ತಿ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ. ಈ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂತ ಕೆಲಸ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಇವತ್ತು ಅಧಿಕಾರದಲ್ಲಿರುವಂತ ನಮ್ಮ ಪಕ್ಷ, ನಿಮ್ಮ ರಕ್ಷಣೆಗೆ ಕೇವಲ ಮೈಸೂರಲ್ಲ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಒಂದು ಹೊಸ ಕಾರ್ಯಕ್ರಮ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ನಾವು ರೂಪಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ಅಜ್ಮಲ್ ರವರು ಹೊಸ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಈ ಜವಾಬ್ದಾರಿ, ಈ ಸ್ಥಾನ ಕೇವಲ ನಿಮ್ಮ
ಗೌರವಕ್ಕಲ್ಲ. ಇದರ ಮೇಲೆ ನೀವು ಏನ್ ಶ್ರಮ ವಹಿಸಿ ಕೆಲಸ ಮಾಡ್ತೀರಾ, ಈ ಬಡ ಜನರ ಆಶೀರ್ವಾದ ಎಷ್ಟು ಪ್ರಮಾಣದಲ್ಲಿ ನೀವು ಪಡ್ಕೋತೀರಾ, ಅಷ್ಟು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯುವಂತದಕ್ಕೆ ಅವಕಾಶ ಇದೆ. ನಿಮ್ಗೆ ಶುಭವನ್ನು ಕೋರ್ತಾ, ಕಾಂಗ್ರೆಸ್ ಪಕ್ಷ ಒಂದು ನಂಬಿಕೆಯಿಂದ ನಿಮ್ಗೆ ಜವಾಬ್ದಾರಿಯನ್ನ ಕೊಟ್ಟಿದೆ. ಈ ಜವಾಬ್ದಾರಿಯನ್ನ ನೀವು ಒಂದು ನಿರ್ಭಯವಾಗಿ, ಎರಡನೇದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಬಡ ಜನರಿಗಾಗಿ ಕೆಲಸ ಮಾಡ್ತಿರೋ ಅನ್ನೋ ನಂಬಿಕೆ ನಮ್ಗಿದೆ. ಆ ನಂಬಿಕೆಯನ್ನ ಉಳಿಸ್ಕೋತಿರೋ ಅನ್ನೋ ಒಂದು ವಿಶ್ವಾಸದೊಂದಿಗೆ ನಿಮಗೆ ಪಕ್ಷದ ವತಿಯಿಂದ ಶುಭಾಶಯಗಳನ್ನ ಮತ್ತು ಶುಭ ಹಾರೈಕೆಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ.